ರಾಜ್ಬಿ ಶೆಟ್ಟಿ ಅವರು ಇಂದು ನಿರ್ದೇಶನದಲ್ಲಿ ಪಳಗಿದ್ದಾರೆ. ನಿರ್ಮಾಣದಲ್ಲೂ ಅವರು ಯಶಸ್ಸು ಕಂಡಿದ್ದಾರೆ. ಹೀರೋ ಆಗಿ ಅವರು ನಟಿಸುವ ಸಿನಿಮಾಗಳು ಅದ್ಭುತ ಯಶಸ್ಸು ಕಾಣ್ತಿವೆ. ರಾಜ್ ಅವರು ಈ ಮೊದಲು ಆರ್ಜೆ ಆಗಿದ್ರು. ತುಳು ಸಿನಿಮಾ ಮಾರ್ಕೆಟಿಂಗ್ ತಂಡದಲ್ಲಿಯೂ ಕೆಲಸ ಮಾಡಿದ್ರು. ಈಗ ಅವರ ನಿರ್ಮಾಣದ ಸೂ ಫ್ರಮ್ ಸೋ ಅಭೂತಪೂರ್ವ ಯಶಸ್ಸು ಕಂಡಿದೆ. ಈ ಸಿನಿಮಾ ಬಿಡುಗಡೆ ವೇಳೆ ಅವರ ಮೊದಲ ಶಾರ್ಟ್ ಫಿಲ್ಮ್ನ ಚರ್ಚೆ ಕೂಡ ಆಗ್ತಾ ಇದೆ. ರಾಜ್ಬಿ ಶೆಟ್ಟಿ ನಿರ್ದೇಶನದ ಮೊದಲ ಸಿನಿಮಾ ಒಂದು ಮೊಟ್ಟೆಯ ಕತೆ ಅನ್ನೋದು ಎಲ್ಲರಿಗೂ ಗೊತ್ತು. ಈ ಚಿತ್ರ ತೆರೆಗೆ ಬಂದಿದ್ದು 2017ರಲ್ಲಿ. ಅದಕ್ಕೂ ಕೆಲ ವರ್ಷಗಳ ಮೊದಲು ಅವರು ಶಾರ್ಟ್ ಸಿನಿಮಾ ಒಂದನ್ನು ನಿರ್ದೇಶನ ಮಾಡಿದ್ರು. ಅದರ ಹೆಸರು 5 ಲೆಟರ್ಸ್. ಈ ಶಾರ್ಟ್ ಫಿಲ್ಮ್ ಈಗಲೂ ಯೂಟ್ಯೂಬ್ನಲ್ಲಿ ವೀಕ್ಷಣೆಗೆ ಲಭ್ಯವಿದೆ. ಕಾಂತಾರ ಬಿಡುಗಡೆ ಬಳಿಕ ಪ್ರಕಾಶ್ ತಮಿಳುನಾಡು ಅವರು ಈ ಬಗ್ಗೆ ಕಲಾ ಮಾಧ್ಯಮಕ್ಕೆ ನೀಡಿದ ಸಂದರ್ಶನದಲ್ಲಿ ಹೇಳಿಕೆ ನೀಡಿದ್ರು. ರಾಜ್ ಅವರು ಈ ಮೊದಲು ಕಿರುಚಿತ್ರ ಮಾಡಿದ್ದಾಗ ಅವರು ಹೇಳಿದ್ರು. ಈಗ ಸೂ ಫ್ರಮ್ ಸೋ ರಿಲೀಸ್ ಬಳಿಕ ರಾಜ್ ಅವರು ಮೊದಲ ಕಿರುಚಿತ್ರ ಮತ್ತೆ ಮುನ್ನೆಲೆಗೆ ಬಂದಿದೆ. ರಾಜ್ಬಿ ಶೆಟ್ಟಿ ಅವರು ಇಂದು ನಿರ್ದೇಶನದಲ್ಲಿ ಪಳಗಿದ್ದಾರೆ. ನಿರ್ಮಾಣದಲ್ಲೂ ಅವರು ಯಶಸ್ಸು ಕಂಡಿದ್ದಾರೆ. ಹೀರೋ ಆಗಿ ಅವರು ನಟಿಸುವ ಸಿನಿಮಾಗಳು ಅದ್ಭುತ ಯಶಸ್ಸು ಕಾಣ್ತಿವೆ. ರಾಜ್ ಅವರು ಈ ಮೊದಲು ಆರ್ಜೆ ಆಗಿದ್ರು. ತುಳು ಸಿನಿಮಾ ಮಾರ್ಕೆಟಿಂಗ್ ತಂಡದಲ್ಲಿಯೂ ಕೆಲಸ ಮಾಡಿದ್ರು. ಈಗ ಅವರ ನಿರ್ಮಾಣದ ಸೂ ಫ್ರಮ್ ಸೋ ಅಭೂತಪೂರ್ವ ಯಶಸ್ಸು ಕಂಡಿದೆ. ಈ ಸಿನಿಮಾ ಬಿಡುಗಡೆ ವೇಳೆ ಅವರ ಮೊದಲ ಶಾರ್ಟ್ ಫಿಲ್ಮ್ನ ಚರ್ಚೆ ಕೂಡ ಆಗ್ತಾ ಇದೆ. ರಾಜ್ಬಿ ಶೆಟ್ಟಿ ನಿರ್ದೇಶನದ ಮೊದಲ ಸಿನಿಮಾ ಒಂದು ಮೊಟ್ಟೆಯ ಕತೆ ಅನ್ನೋದು ಎಲ್ಲರಿಗೂ ಗೊತ್ತು. ಈ ಚಿತ್ರ ತೆರೆಗೆ ಬಂದಿದ್ದು 2017ರಲ್ಲಿ. ಅದಕ್ಕೂ ಕೆಲ ವರ್ಷಗಳ ಮೊದಲು ಅವರು ಶಾರ್ಟ್ ಸಿನಿಮಾ ಒಂದನ್ನು ನಿರ್ದೇಶನ ಮಾಡಿದ್ರು. ಅದರ ಹೆಸರು 5 ಲೆಟರ್ಸ್. ಈ ಶಾರ್ಟ್ ಫಿಲ್ಮ್ ಈಗಲೂ ಯೂಟ್ಯೂಬ್ನಲ್ಲಿ ವೀಕ್ಷಣೆಗೆ ಲಭ್ಯವಿದೆ. ಕಾಂತಾರ ಬಿಡುಗಡೆ ಬಳಿಕ ಪ್ರಕಾಶ್ ತಮಿಳುನಾಡು ಅವರು ಈ ಬಗ್ಗೆ ಕಲಾ ಮಾಧ್ಯಮಕ್ಕೆ ನೀಡಿದ ಸಂದರ್ಶನದಲ್ಲಿ ಹೇಳಿಕೆ ನೀಡಿದ್ರು. ರಾಜ್ ಅವರು ಈ ಮೊದಲು ಕಿರುಚಿತ್ರ ಮಾಡಿದ್ದಾಗ ಅವರು ಹೇಳಿದ್ರು. ಈಗ ಸೂ ಫ್ರಮ್ ಸೋ ರಿಲೀಸ್ ಬಳಿಕ ರಾಜ್ ಅವರು ಮೊದಲ ಕಿರುಚಿತ್ರ ಮತ್ತೆ ಮುನ್ನೆಲೆಗೆ ಬಂದಿದೆ. ರಾಜ್ಬಿ ಶೆಟ್ಟಿ ಅವರು ಇಂದು ನಿರ್ದೇಶನದಲ್ಲಿ ಪಳಗಿದ್ದಾರೆ. ನಿರ್ಮಾಣದಲ್ಲೂ ಅವರು ಯಶಸ್ಸು ಕಂಡಿದ್ದಾರೆ. ಹೀರೋ ಆಗಿ ಅವರು ನಟಿಸುವ ಸಿನಿಮಾಗಳು ಅದ್ಭುತ ಯಶಸ್ಸು ಕಾಣ್ತಿವೆ. ರಾಜ್ ಅವರು ಈ ಮೊದಲು ಆರ್ಜೆ ಆಗಿದ್ರು. ತುಳು ಸಿನಿಮಾ ಮಾರ್ಕೆಟಿಂಗ್ ತಂಡದಲ್ಲಿಯೂ ಕೆಲಸ ಮಾಡಿದ್ರು. ಈಗ ಅವರ ನಿರ್ಮಾಣದ ಸೂ ಫ್ರಮ್ ಸೋ ಅಭೂತಪೂರ್ವ ಯಶಸ್ಸು ಕಂಡಿದೆ. ಈ ಸಿನಿಮಾ ಬಿಡುಗಡೆ ವೇಳೆ ಅವರ ಮೊದಲ ಶಾರ್ಟ್ ಫಿಲ್ಮ್ನ ಚರ್ಚೆ ಕೂಡ ಆಗ್ತಾ ಇದೆ. ರಾಜ್ಬಿ ಶೆಟ್ಟಿ ನಿರ್ದೇಶನದ ಮೊದಲ ಸಿನಿಮಾ ಒಂದು ಮೊಟ್ಟೆಯ ಕತೆ ಅನ್ನೋದು ಎಲ್ಲರಿಗೂ ಗೊತ್ತು. ಈ ಚಿತ್ರ ತೆರೆಗೆ ಬಂದಿದ್ದು 2017ರಲ್ಲಿ. ಅದಕ್ಕೂ ಕೆಲ ವರ್ಷಗಳ ಮೊದಲು ಅವರು ಶಾರ್ಟ್ ಸಿನಿಮಾ ಒಂದನ್ನು ನಿರ್ದೇಶನ ಮಾಡಿದ್ರು. ಅದರ ಹೆಸರು 5 ಲೆಟರ್ಸ್. ಈ ಶಾರ್ಟ್ ಫಿಲ್ಮ್ ಈಗಲೂ ಯೂಟ್ಯೂಬ್ನಲ್ಲಿ ವೀಕ್ಷಣೆಗೆ ಲಭ್ಯವಿದೆ. ಕಾಂತಾರ ಬಿಡುಗಡೆ ಬಳಿಕ ಪ್ರಕಾಶ್ ತಮಿಳುನಾಡು ಅವರು ಈ ಬಗ್ಗೆ ಕಲಾ ಮಾಧ್ಯಮಕ್ಕೆ ನೀಡಿದ ಸಂದರ್ಶನದಲ್ಲಿ ಹೇಳಿಕೆ ನೀಡಿದ್ರು. ರಾಜ್ ಅವರು ಈ ಮೊದಲು ಕಿರುಚಿತ್ರ ಮಾಡಿದ್ದಾಗ ಅವರು ಹೇಳಿದ್ರು. ಈಗ ಸೂ ಫ್ರಮ್ ಸೋ ರಿಲೀಸ್ ಬಳಿಕ ರಾಜ್ ಅವರು ಮೊದಲ ಕಿರುಚಿತ್ರ ಮತ್ತೆ ಮುನ್ನೆಲೆಗೆ ಬಂದಿದೆ. ರಾಜ್ಬಿ ಶೆಟ್ಟಿ ಅವರು ಇಂದು ನಿರ್ದೇಶನದಲ್ಲಿ ಪಳಗಿದ್ದಾರೆ. ನಿರ್ಮಾಣದಲ್ಲೂ ಅವರು ಯಶಸ್ಸು ಕಂಡಿದ್ದಾರೆ. ಹೀರೋ ಆಗಿ ಅವರು ನಟಿಸುವ ಸಿನಿಮಾಗಳು ಅದ್ಭುತ ಯಶಸ್ಸು ಕಾಣ್ತಿವೆ. ರಾಜ್ ಅವರು ಈ ಮೊದಲು ಆರ್ಜೆ ಆಗಿದ್ರು. ತುಳು ಸಿನಿಮಾ ಮಾರ್ಕೆಟಿಂಗ್ ತಂಡದಲ್ಲಿಯೂ ಕೆಲಸ ಮಾಡಿದ್ರು. ಈಗ ಅವರ ನಿರ್ಮಾಣದ ಸೂ ಫ್ರಮ್ ಸೋ ಅಭೂತಪೂರ್ವ ಯಶಸ್ಸು ಕಂಡಿದೆ. ಈ ಸಿನಿಮಾ ಬಿಡುಗಡೆ ವೇಳೆ ಅವರ ಮೊದಲ ಶಾರ್ಟ್ ಫಿಲ್ಮ್ನ ಚರ್ಚೆ ಕೂಡ ಆಗ್ತಾ ಇದೆ. ರಾಜ್ಬಿ ಶೆಟ್ಟಿ ನಿರ್ದೇಶನದ ಮೊದಲ ಸಿನಿಮಾ ಒಂದು ಮೊಟ್ಟೆಯ ಕತೆ ಅನ್ನೋದು ಎಲ್ಲರಿಗೂ ಗೊತ್ತು. ಈ ಚಿತ್ರ ತೆರೆಗೆ ಬಂದಿದ್ದು 2017ರಲ್ಲಿ. ಅದಕ್ಕೂ ಕೆಲ ವರ್ಷಗಳ ಮೊದಲು ಅವರು ಶಾರ್ಟ್ ಸಿನಿಮಾ ಒಂದನ್ನು ನಿರ್ದೇಶನ ಮಾಡಿದ್ರು. ಅದರ ಹೆಸರು 5 ಲೆಟರ್ಸ್. ಈ ಶಾರ್ಟ್ ಫಿಲ್ಮ್ ಈಗಲೂ ಯೂಟ್ಯೂಬ್ನಲ್ಲಿ ವೀಕ್ಷಣೆಗೆ ಲಭ್ಯವಿದೆ. ಕಾಂತಾರ ಬಿಡುಗಡೆ ಬಳಿಕ ಪ್ರಕಾಶ್ ತಮಿಳುನಾಡು ಅವರು ಈ ಬಗ್ಗೆ ಕಲಾ ಮಾಧ್ಯಮಕ್ಕೆ ನೀಡಿದ ಸಂದರ್ಶನದಲ್ಲಿ ಹೇಳಿಕೆ ನೀಡಿದ್ರು. ರಾಜ್ ಅವರು ಈ ಮೊದಲು ಕಿರುಚಿತ್ರ ಮಾಡಿದ್ದಾಗ ಅವರು ಹೇಳಿದ್ರು. ಈಗ ಸೂ ಫ್ರಮ್ ಸೋ ರಿಲೀಸ್ ಬಳಿಕ ರಾಜ್ ಅವರು ಮೊದಲ ಕಿರುಚಿತ್ರ ಮತ್ತೆ ಮುನ್ನೆಲೆಗೆ ಬಂದಿದೆ.